ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೊಬ್ಬರವಾಡಿ ಗ್ರಾಮದ ಶ್ರೀ ರಾಚೋಟೇಶ್ವರ ದೇವಸ್ಥಾನದ 326ನೇ ಜಾತ್ರಾ ಮಹೋತ್ಸವ ಮಾರ್ಚ್ 31ರಂದು ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನದ ಮುಖ್ಯ ಪೂಜಾರಿಗಳಾದ ಜಗದ್ಗುರು ಬಿ ಮಠ್ ಅವರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಮಾತನಾಡಿದ ಅವರು, ಶ್ರೀ ರಾಚೋಟೇಶ್ವರ ಪರಮಾತ್ಮನ ಅವತಾರವಾಗಿದ್ದು ಶಿಷ್ಟ ರಕ್ಷಕನಾಗಿ ಎಲ್ಲರನ್ನ ರಕ್ಷಣೆ ಮಾಡುತ್ತಿದ್ದು, ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ಕಲಬುರಗಿ, ಬೀದರ್ ಸೇರಿದಂತೆ ಹೊರ ರಾಜ್ಯಗಳಾದ ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಕಡೆ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಸನ್ನ ಗೊಬ್ಬರವಾಡಿ ದೇವಸ್ಥಾನ ಸ್ಥಾಪನೆ 1701 ಶ್ರೀ ರಾಚೋಟೇಶ್ವರ ದೇವಾಲಯ, ಗೊಬ್ಬರವಾಡಿ, ತಾಲೂಕಾ ಕಮಲಾಪುರ, ಜಿಲ್ಲಾ ಕಲಬುರಗಿ. 326ನೇ ಜಾತ್ರೆ ಮಹೋತ್ಸವ. ಸದ್ಭಕ್ತರೇ, ಶ್ರೀ ರಾಚೋಟೇಶ್ವರ ದೇವಾಲಯವು ಸುಮಾರು 326ನೇ ವರ್ಷಗಳ ಹಳೆಯ ದೇವಸ್ಥಾನವಿದ್ದು ಐತಿಹಾಸಿಕ ಹಾಗೂ ಯಾತ್ರಾ ಸ್ಥಳವಿದ್ದು, ಅವತಾರಿ ಪುರುಷ ಶ್ರೀ ರಾಚೋಟೇಶ್ವರರು ಪರಮಾತ್ಮನ ಅವತಾರವಿದ್ದು ಶಿಷ್ಟ ರಕ್ಷಕನಾಗಿ, ದುಷ್ಟ ಸಂಹಾರಕನಾಗಿ ಜಗತ್ತನ್ನು ರಕ್ಷಿಸುವ ಮಾಶಿವನಾದ ಪರಮಾತ್ಮನ ಮಹಾವತಾರವೇ ಶ್ರೀ ರಾಚೋಟಿ ಇರ್ಭದ್ರನಾಗಿ ಪ್ರಸಿದ್ಧಿ ಪಡೆದಿದೆ. ಮಹಾಮಾನ್ಯ ರುದ್ರಾವತಾರಿ ಶ್ರೀ ರಾಚೋಟೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಕಾರಣ ಸಕಲ ಸದ್ಭಕ್ತರು ಬಂದು ದೇವರ ಆಶೀರ್ವಾದ ಪಡೆದು ಪುನೀತರಾಗಬೇಕಾಗಿ ವಿನಂತಿ. ಕಾರ್ಯಕ್ರಮಗಳು ಇಂತಿವೆ. ಮಂಗಳವಾರ ದಿನಾಂಕ 31/3/2026 ಶಾಲಿವಾನ ಸಖೆ 1948 ಪ್ರಭಾವನಾಮ ಸಂವತ್ಸರ ಚೈತ್ರ ಶುದ್ಧ 13ರಂದು ಮುಂಜಾನೆ 11 ಗಂಟೆಗೆ ರುದ್ರಾಭಿಷೇಕ, ಅನ್ನಪೂಜೆ, ಕುಂಭಮೇಳ, ಭಕ್ತ ಸಮೂಹದಿಂದ ಕಳಸ ಮೆರವಣಿಗೆ, ರಥಕ್ಕೆ ಕಳಸಾರೋಹಣ, ಹೊಸ ಅಡಿಗೆ ಮನೆ ಪ್ರಸಾದ ಉದ್ಘಾಟನೆ ಕಾರ್ಯಕ್ರಮ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾದ ವಿತರಣೆ, ಭಕ್ತ ಸಮೂಹಕ್ಕೆ ಸನ್ಮಾನ ಸಮಾರಂಭ, 6:30ಕ್ಕೆ ಭಕ್ತ ಸಮೂಹದಿಂದ ಜ್ಯೋತಿ ಬೆಳಗಿಸುವುದು, ರಾತ್ರಿ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಅಗ್ಗಿ ಸಮಾರಂಭ ಹಾಗೂ ರಥೋತ್ಸವ ಸಮಾರಂಭ, ವಿಶೇಷ ಡೊಳ್ಳಿನ ಕಾರ್ಯಕ್ರಮ ಹಾಗೂ ಮದ್ದು ಸುಡುವುದು, ಪುರಂತರಿಂದ ಶಸ್ತ್ರ ಸೇವೆ, ಸುತ್ತಮುತ್ತಲಿನ ಭಕ್ತರಿಂದ ಭಜನೆ ಕಾರ್ಯಕ್ರಮ, ಭಕ್ತರಿಂದ ಹಾಗೂ ನುರಿತ ಕಲಾವಿದ ಸೂರ್ಯನಾರಾಯಣ ಭಕ್ತ ಮಂಡಳಿ ಚಿಗುಗುಪ್ಪಿ ಭಜನ ಮಂಡಳಿ ಇವರಿಂದ ಹಾಗೂ ಅಕ್ಕಮಾದೇವಿ ಮಹಿಳಾ ಮಂಡಳ ಬೆಳಕೇರ ಹಾಗೂ ಹಳ್ಳಿಕೇಡಿಯವರಿಂದ ಭಜನೆ ಕಾರ್ಯಕ್ರಮ ನಡೆಯುತ್ತದೆ. ಕಾರಣ ಸಕಲ ಸದ್ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ರಾಚೋಟೇಶ್ವರ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಕೋರಲಾಗಿದೆ. ವಿಶೇಷವಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಹಾಗೂ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಇನ್ನಿತರ ಹೊರ ರಾಜ್ಯಗಳಿಂದ ಭಕ್ತರು ಬಂದು ಶ್ರೀ ರಾಚೋಟೇಶ್ವರ ದರ್ಶನ ಪಡೆಯುತ್ತಾರೆ. ಆದ ಕಾರಣ ಇಲ್ಲಿ ಗೊಬ್ಬರವಾಡಿ ಗ್ರಾಮದ ಎಲ್ಲ ಸುತ್ತಮುತ್ತಿನ ಹಳ್ಳಿಯ ಜನರು ಬಂದು ಶ್ರೀ ರಾಚೋಟೇಶ್ವರ ದರ್ಶನ ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ